ಇನ್ನು ನ್ಯೂಸ್ ಫಸ್ಟ್ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಪೇಜಾವರ ಮಠದ ಪೀಠಾಧಿಪತಿಗಳಾಗಿರೋ ಅಂತ ವಿಶ್ವಪ್ರಸನ್ನ ತೀರ್ಥರು ಇದ್ದಾರೆ. ಸ್ವಾಮಿಗಳೇ ನಮಸ್ಕಾರ. ಈಗ ಜ್ಞಾನವ್ಯಾಪಿ ಮಸೀದಿಯಲ್ಲೂ ಕೂಡ ಮುಂದಿನ ಒಂದು ವಾರದ ಒಳಗಾಗಿ ಬೇಸ್ಮೆಂಟ್ ನಲ್ಲಿ ಇರೋ ಅಂತ ಜಾಗದಲ್ಲಿ ಪೂಜೆಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ವಿಶ್ವಪ್ರಸನ್ನ ತೀರ್ಥರೆ. ನಾವು ಇದನ್ನು ತುಂಬಾ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇವೆ. ಸತ್ಯಮೇವ ಜಯತೆ ಅನ್ನುವಂತಹ ನಮ್ಮ ಆರ್ಷ ನುಡಿ ಏನಿದೆ, ಉಪನಿಷದ್ ವಾಕ್ಯ ಏನಿದೆ, ಅದು ಹೌದು ನಿಜ ಅನ್ನೋದು ನಮಗೆ ಆ ಋಷಿಗಳ ಮಾತಿನ ಮೇಲೆ ಇನ್ನಷ್ಟು ದೃಢ ವಿಶ್ವಾಸ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಹಿಂದೂಗಳ ಶ್ರದ್ಧೆ, ಹಿಂದೂಗಳ ದೇವರ ಮೇಲಿರುವ ಭಕ್ತಿ ನಮಗೆ ಅದು ಇನ್ನಷ್ಟು ದೃಢವಾಗ್ತಾ ಇದೆ, ಗಟ್ಟಿಯಾಗ್ತಾ ಇದೆ. ನಮ್ಮ ಕಾನೂನು, ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಇವತ್ತಿನ ಪ್ರಜಾಸತ್ತಾತ್ಮಕವಾದ ಆಡಳಿತ, ಇದರೆಲ್ಲದರ ಮೇಲೆ ನಮಗಿರುವ ನಂಬಿಕೆ ಅದು ಇನ್ನಷ್ಟು ದೃಢವಾಗ್ತಾ ಇದೆ, ಗಟ್ಟಿಯಾಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಇಂತಹ ಒಳ್ಳೆಯ ವಿಚಾರಗಳು ಇನ್ನಷ್ಟು ಕೇಳಿ ಬರಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಇವತ್ತು ರಾಮದೇವರು ಅಯೋಧ್ಯೆಯಲ್ಲಿ ತನ್ನ ಜನ್ಮಭೂಮಿಯಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ಮೆರೀತಾ ಇದ್ದಾನೆ. ರಾಮ ರಾಜ್ಯದ ಪುನರ್ನಿರ್ಮಾಣ ಇವತ್ತು ಪ್ರಾರಂಭ ಆಯಿತು ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಗಳೇ, ನೀವೀಗಾಗಲೇ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಸಾಕಷ್ಟು ಸಂತಸವನ್ನ ಹೊರ ಹಾಕಿದ್ರಿ. ಈಗ ಜ್ಞಾನವ್ಯಾಪಿ ಮಸೀದಿಯಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣದ ಮೊದಲ ಹೆಜ್ಜೆ ಇದು ಅಂತ ಉಲ್ಲೇಖ ಮಾಡಬಹುದಾ? ಖಂಡಿತವಾಗಿ ಗಮನಿಸಿ. ಹಾಗೆ ಇಲ್ಲಿ ಇದು ಜನ್ಮಭೂಮಿ ಮಸೀದಿ ಅಂತ ಹೆಸರಿಟ್ಟಿದ್ರು. ಹೇಳಿ, ಯಾರ ಜನ್ಮಭೂಮಿ? ಬಾಬರನ ಜನ್ಮಭೂಮಿ ಅಲ್ಲ ಇದು ಈ ಶ್ರೀರಾಮಚಂದ್ರನ ಜನ್ಮಭೂಮಿ. ಅದರಂತೆಯೇ ಅಲ್ಲಿ ಮಸೀದಿ ಅಂತ ಹೆಸರಿಟ್ಟಿದ್ರು ಕೂಡ ಆ ಮಸೀದಿಗಿರುವ ಹೆಸರೇನು ಹೇಳಿ? ಜ್ಞಾನವಾಪಿ. ಜ್ಞಾನ ಸಂಸ್ಕೃತ ಶಬ್ದ, ವಾಪಿ ಸಂಸ್ಕೃತ ಶಬ್ದ. ಆ ಜ್ಞಾನವಾಪಿ ಅನ್ನುವ ಹೆಸರೇ ಹೇಳ್ತಾ ಇದೆ ಇದು ವಿದೇಶಿಯರದ್ದಲ್ಲ, ಇದು ನಮ್ಮ ಭಾರತದ್ದು ಅಂತ ಹೇಳಿಕೊಂಡು. ಹಾಗಿರುವಾಗ ಇಂತಹ ಒಂದು ವಿಜಯ ಸಿಕ್ಕಿದ್ದಕ್ಕೆ ನಾವು ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಗಳೇ, ಇನ್ನು ಅಲ್ಲಿ ಸಿಕ್ಕಿರುವಂತ ಹಿಂದೂ ಮೂರ್ತಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇನ್ನು ಅಲ್ಲಿ ಯಾವ ಮೂರ್ತಿಗಳು ಸಿಕ್ಕಿದ್ದಾವೆ ಅಂತ ನಮಗೆ ಇನ್ನು ತಿಳಿದಿಲ್ಲ. ಅಷ್ಟರಲ್ಲಿ ಗುಡಿಯ ಒಳಗೆ ನಾವು ಈ ತನಕ ಹೋದವರಿಲ್ಲ. ಹಾಗಾಗಿ ನಾವು ಅದರ ಬಗ್ಗೆ ಕೂಡ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಈಗಾಗಲೇ ಭೂವರಹ, ವಿಷ್ಣು, ಗಣಪತಿ ಮತ್ತೆ ಶಿವಲಿಂಗಗಳ ಪತ್ತೆಯಾಗಿದೆ ಅನ್ನೋದು ಮೂಲಗಳ ಮಾಹಿತಿ. ಶ್ರೀಗಳೇ, ನಮಗೆ ಅದರಲ್ಲಿ ಮತ್ತೊಂದು ಬೇಕಾಗಿಲ್ಲ. ನೋಡಿ, ಭೂವರಾಹ ಸಿಕ್ಕಿದೆ ಅನ್ನುವಂಥ ಮಾತೇ ಸಾಕು. ಇದು ಮುಸ್ಲಿಂ ಸಮಾಜದ ಅಲ್ಲ ಅಂತ ಅನ್ನೋದಕ್ಕೆ. ಯಾಕೆಂತ ಹೇಳಿದ್ರೆ ಅವರಿಗೆ ಆ ವರಾಹ ಅದು ಅತ್ಯಂತ ನಿಷಿದ್ಧವಾಗಿರುವಂತಹದ್ದು. ಹಾಗಿರುವಲ್ಲಿ ಆ ಮೂರ್ತಿಯಲ್ಲಿ ಸಿಕ್ಕಿದೆ ಅಂತಂದ್ಮೇಲೆ ಅವರದ್ದಲ್ಲ, ಅದು ನಮ್ದೇ ಅನ್ನುವಂತಹದ್ದು ದೊಡ್ಡ ಪುರಾವೆ ಸಿಕ್ಕಿದ ಹಾಗಾಯ್ತು. ಶ್ರೀಗಳೇ, ನೀವು ಇವಾಗ ಮಾತನಾಡ್ಬೇಕಾದ್ರೆ ಜ್ಞಾನವ್ಯಾಪಿ ಅನ್ನೋ ಒಂದು ಅರ್ಥವನ್ನ ವಿಶ್ಲೇಷಣೆ ಮಾಡಿದ್ರಿ. ಈಗ ಮುಂಬರುವಂತ ದಿನದಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ಈಗ ಕೋರ್ಟ್ನಿಂದ ಕೊಟ್ಟಿರುವಂತ ತೀರ್ಪು, ತಮ್ಮ ಪಾಲ್ಗೊಳ್ಳುವಿಕೆ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ವಿವರಿಸಬಹುದಾ ಅಂತ? ಒಬ್ಬ ಭಾರತೀಯ ಪ್ರಜೆಯಾಗಿ ಇದನ್ನು ನಾವು ಸಂತೋಷನ ಸ್ವೀಕರಿಸ್ತಾ ಇದ್ದೇವೆ. ಎಲ್ಲರೂ ಇದನ್ನು ಹೇಗೆ ಸಂಭ್ರಮಿಸ್ತಾರೆ, ನಾವು ಸಂಭ್ರಮಿಸ್ತಾ ಇದ್ದೇವೆ. ಇನ್ನು ವಿಶೇಷವಾದ ಜವಾಬ್ದಾರಿ ನಮಗೇನು ಕೊಟ್ಟಲ್ಲಿ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ನನ್ನ ಕಡೆ ಪ್ರಶ್ನೆ ಶ್ರೀಗಳೇ, ಈಗಾಗಲೇ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. 48 ದಿನಗಳ ಮಂಡಲೋತ್ಸವ ಆರಂಭ ಆಗಿದೆ. ಅದು ತಮ್ಮ ನೇತೃತ್ವದಲ್ಲಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲೇ ವಾರಣಾಸಿಯ ಕೋರ್ಟ್ ಇವತ್ತು ಇಂತಹ ತೀರ್ಪು ಕೊಡುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇದು ಬಹಳ ಸಂತಸದ ಕ್ಷಣ ಅನ್ನೋದನ್ನ ಎಲ್ಲ ಹಿಂದೂಗಳು ಕೂಡ ಅರ್ಥ ಮಾಡ್ಕೋಬಹುದಾ? ಹೇಗೆ? ಖಂಡಿತವಾಗಿಯೂ ಅದನ್ನ ನಾವು ಅಂತ ಇದ್ದೇವೆ. ರಾಮದೇವರು ಇವತ್ತು ಇಲ್ಲಿ ಸುಪ್ರತಿಷ್ಠಿತನಾಗಿದ್ದಾನೆ. ರಾಮ ರಾಜ್ಯ ಅದು ನಿರ್ಮಾಣಗೊಂಡಿದೆ, ಪುನಃ ಪ್ರಾರಂಭ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ರಾಮದೇವರ ಹಾಗೂ ಕಾಶಿಯ ವಿಶ್ವನಾಥ ದೇವರ ಅನುಗ್ರಹ ಶ್ರೀರಕ್ಷೆ ಸಮಸ್ತ ಭಾರತೀಯರ ಮೇಲೆ, ಪ್ರಜೆಗಳ ಮೇಲೆ. ಭಾರತೀಯರು ಮಾತ್ರ ಅಲ್ಲ ನೋಡಿ, ನಾವು ಪ್ರಾರ್ಥನೆ ಮಾಡೋದು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿಕೊಂಡು. ಯಾವುದೇ ಒಂದು ಜನಾಂಗ, ಒಂದು ಪಂಗಡ, ಒಂದು ಜಾತಿಗೆ ನಾವು ಯಾವತ್ತೂ ಪ್ರಾರ್ಥನೆ ಮಾಡುವವರೇ ಅಲ್ಲ. ಅಂತಹ ಆ ರಾಮದೇವರ, ಆ ರುದ್ರದೇವರ, ಕಾಶಿ ವಿಶ್ವನಾಥನ ಅನುಗ್ರಹ ಶ್ರೀರಕ್ಷೆ ಸಮಸ್ತ ಸಮಾಜದ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ದೇವರು ಪ್ರಾರ್ಥನೆ ಮಾಡ್ತೇವೆ. ಓಕೆ, ಧನ್ಯವಾದಗಳು ವಿಶ್ವಪ್ರಸನ್ನ ತೀರ್ಥರೆ, ನೀವು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.